ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ PC 2026 ನಿರೀಕ್ಷಿತ ಕಟ್ ಆಫ್ ಬಗ್ಗೆ ಕೇಳಿದ್ರಿ. ಹೀಗಾಗಿ ಕಟ್ ಆಫ್ ವಿಡಿಯೋವನ್ನು ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಕಟ್ ಆಫ್ ವಿಡಿಯೋ ಯಾಕೆ ನಿಲ್ಲುತ್ತೆ ಮತ್ತು ಈ ಕಟ್ ಆಫ್ನ ಯಾವ ರೀತಿ ತೀರ್ಮಾನ ಮಾಡಿದ್ದೀವಿ ಅಂದರೆ, ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ಅದರ ಕಠಿಣತೆ ಮೇಲೆ. ಈ ಬಾರಿ ಸಾಧಾರಣದಿಂದ ಕಠಿಣತೆವರೆಗೆ ಇತ್ತು. ಅಂತಹ ಸರಳವಾದಂತಹ ಪ್ರಶ್ನೆಗಳು ಮಟ್ಟ ಕಡಿಮೆ ಇತ್ತು. ಮತ್ತು 2.5 ನೆಗೆಟಿವ್ ಅಂಕಗಳಿತ್ತು, 0.25 ಅಂಕಗಳು. ಮತ್ತು 5 ಆಪ್ಷನ್ಗಳು ಕೂಡ ಇತ್ತು. ಆದ್ದರಿಂದ ಈ ಬಾರಿ ಅಭ್ಯರ್ಥಿಗಳ ಸರಾಸರಿ ಅಂಕಗಳ ನಿಯಂತ್ರಣದಲ್ಲಿ ಇಡೋದಕ್ಕೆ ಇದೊಂದು ಮಾನದಂಡ ಆಗಿದೆ. ಮತ್ತು 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇತ್ತು. ಹೀಗಾಗಿ KS, PSI ಮತ್ತು FDA ಮುಂತಾದ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿದಂತಹ ಹಿರಿಯ ಮತ್ತು ಅನುಭವಿ ಸ್ಪರ್ಧಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಭಾಗವಹಿಸಿದ್ದಾರೆ. ಅಂದರೆ ಆಗಿದ್ದಾಗಲಿ ಎಕ್ಸಾಮ್ ಬರೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಕ್ಸಾಮ್ ಬರೆಯೋಣ, ಫಿಸಿಕಲ್ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಒಂದಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಕಟ್ ಆಫ್ನ ಮೇಲೆ ಇದು ಕೂಡ ಪರಿಣಾಮ ಬೀರುತ್ತೆ. ಇನ್ನು ಅರ್ಜಿದಾರರ ಸಂಖ್ಯೆ ಮತ್ತು ಹಾಜರಾತಿ ಒಂದು 3,84,00,000 ಹತ್ತಿರ ಅರ್ಜಿಯನ್ನು ಸಲ್ಲಿಸಿದ್ರಿ. ಮತ್ತು 2.5 ಲಕ್ಷದಷ್ಟು ಜನ ಹಾಜರಾಗಿರುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಾದೇಶಿಕ ಭಿನ್ನತೆ, ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ವಿವಿಧ ಜಿಲ್ಲೆಗಳ ಅನುಗುಣವಾಗಿ ಕಟ್ ಆಫನ್ನು ನಾವು ನಿಗದಿಪಡಿಸಿದ್ದೀವಿ. ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು 8 ಅಂಕಗಳು ಕಡಿಮೆ ಇರ್ಬೋದು, 4ರಿಂದ 8. ಕೆಲವೊಂದು ಜಿಲ್ಲೆಗಳಲ್ಲಿ 4ರಿಂದ 8, 10 ಅಂಕಗಳಷ್ಟು ವ್ಯತ್ಯಾಸ ಇರ್ಬೋದು. ಓವರಾಲ್ ಕರ್ನಾಟಕವನ್ನು ಪರಿಗಣಿಸಿ ನಾವೊಂದು ಕಟ್ ಆಫನ್ನು ತೀರ್ಮಾನ ಮಾಡಿದ್ದೀವಿ HK ಮತ್ತು ನಾನ್ HK ವಿಭಾಗಕ್ಕೆ. ನಾನ್ HK ವಿಭಾಗದಲ್ಲಿ ಒಂದು 8 ಅಂಕಗಳನ್ನು ನೀವು ವ್ಯತ್ಯಾಸವನ್ನು, 10 ಅಂಕಗಳವರೆಗೆ ವ್ಯತ್ಯಾಸವನ್ನು ನೋಡ್ಬೋದು HK ಮತ್ತು ನಾನ್ HK ವಿಭಾಗಕ್ಕೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 72ರಿಂದ 77 ಅಂಕಗಳು, ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ವ್ಯತ್ಯಾಸ ಇದೆ. ಹಾಗಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 65ರಿಂದ 70 ಅಂಕಗಳು. ನೆಕ್ಸ್ಟ್ 2A 2B ಸಂಬಂಧಪಟ್ಟಂತೆ 68, 74 ಈ ಒಂದು ಆಸುಪಾಸಿನಲ್ಲಿ ನಿಲ್ಲುವುದು. 61ರಿಂದ 66 ಅಂಕಗಳು ನಿಲ್ಬೋದು. ನೆಕ್ಸ್ಟು SC ST ಕ್ಯಾಟಗರಿ 1 64, 69, ಮಹಿಳಾ ಅಭ್ಯರ್ಥಿಗಳಿಗೆ 57ರಿಂದ 62. ಕಲ್ಯಾಣ ಕರ್ನಾಟಕ HK ವಿಭಾಗದ ಅಂಕಗಳು 60, 66 ಅಥವಾ 53ರಿಂದ 58 ಅಂಕಗಳು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಮಾಜಿ ಸೈನಿಕ ಗ್ರಾಮೀಣ ಕನ್ನಡ ಮಾಧ್ಯಮ ಬರ್ತಕ್ಕಂಥದ್ದಕ್ಕೆ 50ರಿಂದ 58 ಅಂಕಗಳು, 45ರಿಂದ 52 ಅಂಕಗಳು. ಏನು ಇದು ಗ್ರಾಮೀಣ ಕನ್ನಡ ಮಾಧ್ಯಮ ಬರುತ್ತೆ, ಇದು GM ಮತ್ತು 2A ಆಯಾ ಕ್ಯಾಟಗರಿಲಿದ್ದಂಥ ಟೈಮಲ್ಲಿ ಆಯಾ ಕ್ಯಾಟಗರಿನ ಹೈಯೆಸ್ಟ್ ಅಂಕಗಳಲ್ಲೇ ಹೆಚ್ಚು ಕಡಿಮೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದೊಂದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದು ಮಾಜಿ ಸೈನಿಕದಲ್ಲಿರ್ತಕ್ಕಂತಹ ಗ್ರಾಮೀಣ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕಡಿಮೆ ನಿಲ್ಲುತ್ತೆ. ಆದರೆ GM 2A 2B 3A ಏನಿದೆ ಇಲ್ಲಿ ಅದು ಸ್ವಲ್ಪ ಹೆಚ್ಚಿನ ಅಂಕಗಳಲ್ಲಿ ನಿಲ್ಲುವಂತಹ ಸಾಧ್ಯತೆ ಇದೆ. ನೆಕ್ಸ್ಟು ಹಾಗಾಗಿ ಈ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲಕಾರಿ ಪ್ರಶ್ನೆಗಳು ಇರೋದರಿಂದ, ಅಂದರೆ 1-2 ಪ್ರಶ್ನೆಗಳು ಆ ಥರ ಇತ್ತು. 0.25 ನೆಗೆಟಿವ್ ಮಾರ್ಕ್ನಿಂದ 75ಕ್ಕಿಂತ ಹೆಚ್ಚು ಅಂಕ ಗಳಿಸುವುದು ಎಲ್ಲರಿಗೂ ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ಬಹುತೇಕ ಮಂದಿಗೆ 72ರಿಂದ 77 ಅಂಕಗಳು ಯಾರು ಆಸುಪಾಸಿನಲ್ಲಿ ತೆಗೆದಿದ್ದೀರೋ ನಿಮಗೆಲ್ಲ ಕಾಲ್ ಲೆಟ್ರ್ ಬರುವಂತಹ ಸಾಧ್ಯತೆ ಖಂಡಿತ ಇದೆ. 72ರಿಂದ 77 ಅಂಕಗಳ ಸರಾಸರಿ ಆಸುಪಾಸಿನಲ್ಲಿ ಇವೆಲ್ಲ ತೆಗೆದಿದ್ರೆ ನಿಮ್ಮದೆಲ್ಲ ಗುಡ್ ಸ್ಕೋರ್, ಒಳ್ಳೆಯ ಅಂಕಗಳನ್ನು ನೀವು ಮಾಡಿದ್ದೀರಿ. ಮುಂದಿನ ಕೆಲವೇ ದಿನಗಳಲ್ಲಿ ಕಟ್ ಆಫ್ ಅಂಕಗಳನ್ನು ಬಿಡುವಂತಹ ಸಾಧ್ಯತೆ ಇದೆ. ಭಾಳ ಫಾಸ್ಟಾಗಿ KA ಮಾಡ್ತಾಯಿದೆ. ಮತ್ತು ನೆನ್ನೆ ಏನು ಗೊಂದಲ ಆಗಿದೆ ಅದಕ್ಕೂ ಕೂಡ KA ಸ್ಪಷ್ಟನೆಯನ್ನು ನೀಡಿದೆ. ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ. ಎಕ್ಸಾಮ್ ಎಂಥದೂ ಆಗಲ್ಲ. ಸದ್ಯದಲ್ಲೇ ಬೇಗ ಕಟ್ ಆಫ್ ಅಂಕಗಳನ್ನು ವೆಬ್ಸೈಟ್ನಲ್ಲಿ, KA ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಬಿಟ್ಟ ತಕ್ಷಣ ಫಸ್ಟ್ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.